ನಮಸ್ಕಾರ ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ನಿಂದ ಕರೆದಿರ್ತಕ್ಕಂಥ ಒಂದು ಹೊಸ ನೋಟಿಫಿಕೇಶನ್ನು. ಈ ಒಂದು ನೋಟಿಫಿಕೇಶನ್ನಲ್ಲಿ ಗ್ರಾಮೀಣ ಡಾಕ್ ಸೇವಕ ಅಂತ ಹೇಳ್ಬಿಟ್ಟು ಒಂದಿಷ್ಟು ನೋಟಿಫಿಕೇಶನ್ಗಳನ್ನ ಕರೆದಿದ್ದಾರೆ. ಈ ಒಂದು ನೋಟಿಫಿಕೇಶನ್ಗೆ ಯಾವಾಗ ಅಪ್ಲಿಕೇಶನ್ ಚಾಲು ಆಗಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಅದೇ ರೀತಿಯಾಗಿ ಏನೆಲ್ಲ ಕ್ರೈಟೀರಿಯಾ ಇರುತ್ತೆ, ಅದೇ ರೀತಿಯಾಗಿ ಫೀಸ್ ಯಾವ ರೀತಿಯಾಗಿರುತ್ತೆ ಇದಕ್ಕೆ ಅಂತ ಹೇಳ್ಬಿಟ್ಟು ನೋಡೋಣ ಅಂತ. ಈ ಒಂದು ನೋಟಿಫಿಕೇಶನ್ನಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ಒಂದು ಪೋಸ್ಟ್ಗಳನ್ನು ಕರೆದಿದ್ದಾರೆ. ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಹೇಳಿ, ಅದೇ ರೀತಿಯಾಗಿ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತೇಳಿ BPM ಮತ್ತು ABPM ಅಂತ ಹೇಳ್ಬಿಟ್ಟು ಕರೆದಿದ್ದಾರೆ. ಈ ಒಂದು BPM ಮತ್ತು ABPMಗೆ ಯಾವ ರೀತಿಯಾಗಿ ಒಂದು ಶಿಕ್ಷಣದ ಅವಶ್ಯಕತೆ ಇದೆ ಅನ್ನೋದನ್ನು ನೋಡೋಣಂತೆ. ಈ ಒಂದು ABPM ಮತ್ತು ಶಿಕ್ಷಣದ ಕ್ವಾಲಿಫಿಕೇಶನ್ ಏನು ಬೇಕಪ್ಪ ಅಂತಂತಂದ್ರೆ SSLC ಮುಗಿದಿರಬೇಕಾಗುತ್ತೆ. ಈ ಒಂದು SSLCಯನ್ನು ನೀವು ಸುಮಾರು 90%ಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಪಡ್ಕೊಂಡಿದ್ರೆ ಮಾತ್ರ ಈ ಒಂದು ನೋಟಿಫಿಕೇಶನನ್ನು ನೋಡ್ಬೋದು ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಈ ಒಂದು ನೋಟಿಫಿಕೇಶನ್ನ ನೋಡೋದಕ್ಕೂ ಮೊದಲು ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ನಮ್ಮ ಒಂದು ಚಾನಲ್ನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಫೇಕ್ ಡೀಟೇಲ್ಸನ್ನು ಇನ್ಫಾರ್ಮೇಷನನ್ನು ನಾವು ಕೊಡುವಂಥ ಒಂದು ಕೆಲಸ ಮಾಡೋದಿಲ್ಲ ಈ ಒಂದು ನೋಟಿಫಿಕೇಷನಲ್ಲಿ. ಅದೇ ರೀತಿಯಾಗಿ ನಮ್ಮ ಒಂದು ಚಾನಲ್ನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಫೇಕಾಗಿ ನೋಟಿಫಿಕೇಶನ್ ಬರೋದಿಲ್ಲ. ಎಲ್ಲ ಜೆನ್ಯೂನ್ ಆಗಿರ್ತಕ್ಕಂಥ ನೋಟಿಫಿಕೇಶನ್ಗಳನ್ನ ಎಲ್ಲ ಅಥೆಂಟಿಕ್ ಆಗಿ ವೆರಿಫೈ ಮಾಡ್ಕೊಂಡು ಆದಮೇಲೆ ಈ ಒಂದು ನೋಟಿಫಿಕೇಶನ್ಗಳನ್ನ ಅಪ್ಲೈ ಮಾಡ್ತಾ ಇರ್ತೀವಿ. ಹಾಗಾಗಿ ಈ ಒಂದು ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಜೆನ್ಯೂನ್ ಆಗಿರ್ತಕ್ಕಂಥ ಒಂದು ನೋಟಿಫಿಕೇಶನ್ ಪಡ್ಕೋಬೇಕಂತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ರಿಜಿಸ್ಟ್ರೇಷನ್ ಮತ್ತು ಆನ್ಲೈನ್ ಅಪ್ಲಿಕೇಶನನ್ನು ನೋಡೋಣ. ಎಡಿಟ್ ಕರೆಕ್ಷನ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಈ ಒಂದು ರಿಜಿಸ್ಟ್ರೇಷನ್ನು ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ಒಂದೇ ಮೊಬೈಲ್ ನಂಬರು ಮತ್ತು ಇಮೇಲ್ ID ಮೂಲಕ ಈ ಒಂದು ನೋಟಿಫಿಕೇಶನ್ನ ನೀವು ಈ ಒಂದು ಪೋಸ್ಟಲ್ ಸರ್ಕಲ್ನಲ್ಲಿ ಬಂದುಬಿಟ್ಟು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ನೀವು ಯಾವಾಗ ರಿಜಿಸ್ಟರ್ ಮಾಡ್ಕೋತೀರಾ ರಿಜಿಸ್ಟರ್ ಮಾಡ್ಕೊಂಡಾದ್ಮೇಲೆ ಒಂದು ಸಾರಿ ರಿಜಿಸ್ಟರ್ ಮಾತ್ರ ಮಾಡ್ಕೋಬೇಕಾಗುತ್ತೆ. ಈ ಎರಡು ನಂಬರ್ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಪದೇ ರಿಜಿಸ್ಟರ್ ಮಾಡ್ಲಿಕ್ಕೆ ಬರೋದಿಲ್ಲ. ಒಂದು ಸಾರಿ ಮಾತ್ರ ನಿಮ್ಮ ಹೆಸರಿಂದ ನೀವು ಒಬ್ಬರು ಒಂದು ಸಾರಿ ಮಾತ್ರ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಪದೇ ಮಾಡ್ಕೊಂಡ್ರೆ ಆ ಒಂದು ರಿಜಿಸ್ಟ್ರೇಷನನ್ನು ಅಪ್ಲಿಕೇಶನನ್ನು ಅವರು ರಿಜೆಕ್ಟ್ ಮಾಡ್ತಾರಂತೆ. ಈ ಒಂದು ನೋಟಿಫಿಕೇಷನ್ನಲ್ಲಿ ನೀವು ಏನು ಹಾಕ್ಬೇಕಂತಂದರೆ ನಿಮ್ಮ ಒಂದು ಸಿಗ್ನೇಚರ್ ಮತ್ತು ಫೋಟೋಗ್ರಾಫನ್ನು ಮಾತ್ರ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಷ್ಟು ಬಿಟ್ಟರೆ ಮತ್ತೇನು ಅಪ್ಲೋಡ್ ಮಾಡೋಂಗಿರೋದಿಲ್ಲ. ಮೊದಲು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಆಮೇಲೆ ಅಪ್ಲಿಕೇಶನನ್ನು ಹಾಕಕ್ಕೆ ಬರುತ್ತೆ. ಆಗಿದ್ದ ಕಾರಣಕ್ಕೆ ನೀವು ಮೊದಲು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಮೊದಲಿಗೆ ಹೇಳಿದಂತೆ ಈಗ ನೋಡ್ಬೋದು ನೀವು ಸುಮಾರು 90%ಗಿಂತ ಹೆಚ್ಚಿಗೆ ಯಾರು ಮಾಡಿದರೆ ಅವರು ಮಾತ್ರ ಈ ಒಂದು ನೋಟಿಫಿಕೇಷನ್ಗೆ ಅಪ್ಲೈ ಮಾಡಿದರೆ ಅವರಿಗೆ ಈ ಒಂದು ಜಾಬ್ ಸಿಗುವಂಥ ಒಂದು ಅವಕಾಶಗಳು ಹೆಚ್ಚಿಗೆ ಇರ್ತವೆ. 85 ಮೇಲೆ ಯಾರ್ದೆಲ್ಲ ಇದೆಯಲ್ಲ ಅವರೆಲ್ಲ ಮಾಡ್ಬೋದು ಅಂತ ಹೇಳ್ಬೋದು. ಯಾಕಂತಂದರೆ 85ಕ್ಕಿಂತ ಕೆಳಗಡೆ ಹಿಂದಿನ ಒಂದು ವರ್ಷಗಳ ಒಂದು ಕಟ್ ಆಫನ್ನು ನೋಡಿದರೆ ಯಾರ್ದು ಸಹ 86ಕ್ಕಿಂತ ಕೆಳಗಡೆ ಹೋಗಿಲ್ಲ. 86ಕ್ಕಿಂತ ಕರ್ನಾಟಕದಲ್ಲಿ 86ಕ್ಕಿಂತ ಕೆಳಗಡೆ ಯಾವುದೇ ಕಾಸ್ಟಿನ ಸಹ ಹೋಗಿಲ್ಲ. ಹಾಗಾಗಿ ಸುಮಾರು 85ಇಂದ ಮೇಲ್ಪಟ್ಟವರು ಹಾಕ್ಬೋದು ಅಂತ ಹೇಳ್ತಾ ಇದ್ದೀನಿ ಈ ಒಂದು ನೋಟಿಫಿಕೇಷನ್ಗೆ. ಉಳಿದವ್ರು ಯಾರು ಈ ಒಂದು ವಿಡಿಯೋನ ಪೂರ್ತಿ ನೋಡ್ತಕ್ಕಂಥ ಒಂದು ಅವಶ್ಯಕತೆ ಇಲ್ಲ. ನಿಮ್ಗೆ ಬೇಕಾದರೆ ಇನ್ಫಾರ್ಮೇಷನ್ ಬೇಕಂತಂದ್ರೆ ಮಾತ್ರ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡ್ಬೋದು. ಈ ಒಂದು ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಲ್ಲ ಇದು ಸುಮಾರು 90%ಗಿಂತ ಜಾಸ್ತಿ ಮಾರ್ಕ್ಸನ್ನು ಪಡೆದವ್ರಿಗೆ ಮಾತ್ರ 10th SSLCಯಲ್ಲಿ 90%ಗಿಂತ ಜಾಸ್ತಿ ಮಾರ್ಕ್ಸನ್ನು ಪಡೆದವ್ರಿಗೆ ಮಾತ್ರ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲೇ ಹೋದರೆ ನೀವು ಹಾಕ್ತಕ್ಕಂಥ ನೋಟಿಫಿಕೇಷನ್ನು ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳ್ಬೋದು. ಯಾಕಂತಂದರೆ ಈ ಒಂದು ನೋಟಿಫಿಕೇಷನ್ನಿಗೆ ಸುಮಾರು 40 ವಯಸ್ಸಿನವರೆಗೂ ಸಹ ಅಪ್ಲಿಕೇಶನ್ ಹಾಕೋರು ಇರ್ತಾರೆ. ಹಾಗಾಗಿ ಹೇಳ್ತಾ ಇರೋದು. ನೋಡೋಣ ಅಂತವ್ರಿ ಯಾವ ರೀತಿಯಾಗಿ ಎಷ್ಟೆಲ್ಲ ವಯಸ್ಸಿನವರೆಗೆ ಈ ಒಂದು ನೋಟಿಫಿಕೇಷನ್ನ ಅಪ್ಲೈ ಮಾಡ್ಬೋದು ಅನ್ನೋದನ್ನು ನೋಡೋಣಂತೆ. ರಿಜಿಸ್ಟ್ರೇಷನ್ ಆ್ಯಂಡ್ ಸಬ್ಮಿಷನ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಈ ಶೆಡ್ಯೂಲ್ ನೋಡ್ಬೋದು. 15/7/2024 ಸ್ಟಾರ್ಟ್ ಆಗಿದೆ ಇದು ಅಪ್ಲಿಕೇಶನ್ ಫಾರ್ಮನ್ನು ನೀವು ಹಾಕೋದು. ಅದೇ ರೀತಿಯಾಗಿ ಎಡಿಟ್ ಕರೆಕ್ಷನ್ ವಿಂಡೋ 6/8/2024 ಅಂತೆ. ಈ ಒಂದು ನೋಟಿಫಿಕೇಷನ್ನ ನೀವು ಕರೆಕ್ಷನ್ ಮಾಡಲಿಕ್ಕೆ ಎಡಿಟ್ ಮಾಡೋದಕ್ಕೆ 6ರಿಂದ 8ನೇ ತಾರೀಕಿನವರೆಗೆ 2 ದಿನಗಳ ಒಂದು ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಮಾರ್ಚ್ನಲ್ಲಿ ನೋಡ್ಬೋದು 8ನೇ ತಿಂಗಳು ಮಾರ್ಚ್ನಲ್ಲಿ 6ರಿಂದ 8ನೇ ತಾರೀಕಿನವರೆಗೆ ಈ ಒಂದು ನೋಟಿಫಿಕೇಷನ್ನಲ್ಲಿ ನೀವೇನಾದರೂ ತಪ್ಪುಗಳನ್ನು ಮಾಡಿದರೆ ಅಪ್ಲಿಕೇಶನ್ ಹಾಕುವಾಗ ಆ ಒಂದು ತಪ್ಪುಗಳನ್ನು ನೀವು ತಿದ್ದುವಂಥ ಒಂದು ಅವಕಾಶವನ್ನು 6 ಮತ್ತು 8ನೇ ತಾರೀಕಿನವರೆಗೆ 6ರಿಂದ 8ರವರೆಗೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಬ್ರಾಂಚ್ ಪೋಸ್ಟ್ ಮಾಸ್ಟರನ್ನು ನೋಡೋಣ. ಇವಾಗ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂದರೆ ಅದರಲ್ಲಿ ಏನಿರುತ್ತೆ ಅಂತ ಹೇಳಿ, ಈ ಒಂದು ಬ್ರಾಂಚ್ ಪೋಸ್ಟ್ ಮಾಸ್ಟರ್ನಲ್ಲಿ ಡೇ ಟು ಡೇ ಪೋಸ್ಟಲ್ ಆಪರೇಷನ್ಸನ್ನು ನೋಡ್ಕೋಬೇಕಂತೆ. ಅದೇ ರೀತಿಯಾಗಿ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಇರುತ್ತಲ್ಲ ಆ ಒಂದು ಬ್ಯಾಂಕಿನ ಒಂದು ವ್ಯವಹಾರವನ್ನು ನೋಡ್ಕೋಬೇಕಂತೆ. ಅದೇ ರೀತಿಯಾಗಿ ಮ್ಯಾನೇಜ್ಮೆಂಟ್ ಆಫ್ ಪ್ರಿಸ್ಕ್ರೈಬ್ಡ್ ಡಿಪಾರ್ಟ್ಮೆಂಟ್ ಫ್ರಮ್ ದ ಟೈಮ್ ಟು ಟೈಮ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಈ ಒಂದು ನೋಟಿಫಿಕೇಷನ್ನಲ್ಲಿ ಕೊಟ್ಟಿರ್ತಕ್ಕಂತೆ ನೀವು ಏನಾದರೂ ABPM ಅಂತಂದರೆ
ಬ್ರಾಂಚ್ ಪೋಸ್ಟ್ ಮಾಸ್ಟರ್ಗೆ ಏನಾದರೂ ಅಪ್ಲಿಕೇಶನ್ ಹಾಕಿದರೆ ನೀವು ಆ ಒಂದು ಬ್ರಾಂಚಿನ ಒಂದು ಪೋಸ್ಟ್ನಲ್ಲಿ ಬಂದಿರತಕ್ಕಂಥ ಒಂದು ಆಫೀಸಲ್ ಕೆಲಸಗಳನ್ನು ಮಾಡಬೇಕಂತೆ. ಅದೇ ರೀತಿಯಾಗಿ ಪೇಮೆಂಟ್ ಬ್ಯಾಂಕ್ ಇರುತ್ತಲ್ಲ, ಪೋಸ್ಟ್ ಬ್ಯಾಂಕ್, ಇಂಡಿಯನ್ ಪೋಸ್ಟ್ ಬ್ಯಾಂಕ್ ಇದೆಯಲ್ಲ, ಈ ಒಂದು ಪೇಮೆಂಟ್ ಬ್ಯಾಂಕಿನ ಒಂದು ಕೆಲಸಗಳನ್ನು ಮಾಡಬೇಕಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಬ್ರಾಂಚ್ ಪೋಸ್ಟ್ ಮಾಸ್ಟರ್ಗೆ ಏನಾದರೂ ನಿಮಗೆ ರೆಸಿಡೆನ್ಸಿಯಲ್ ಬೇಕಿದ್ದರೆ ಮೊದಲಿಗೆ ನೀವು ಒಂದು ನೋಟಿಫಿಕೇಶನಲ್ಲಿ ಹಾಕಬೇಕಾಗುತ್ತೆ. ರೆಸಿಡೆನ್ಷಿಯಲ್ ಈಗ ABPM ನೋಡೋಣ. ಅಂತ ABPMನಲ್ಲಿ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಕೊಟ್ಟಿದ್ದಾರೆ. ಈ ಒಂದು ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ನಲ್ಲಿ ನೀವೇನು ಮಾಡಬೇಕಂತಂದರೆ ಪೋಸ್ಟ್ನ ಒಂದು ನೋಡ್ಬೋದು. ಇಲ್ಲಿ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಜಾಬ್ ಪ್ರೊಫೈಲ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೇಲ್ಸ್ ಆಫ್ ಸ್ಟ್ಯಾಂಪ್, ಈ ಸ್ಟ್ಯಾಂಪ್ಗಳು ಇರ್ತಾವಲ್ಲ, ಒಂದು ಸ್ಟ್ಯಾಂಪ್ಗಳನ್ನು ಸೇಲ್ಸ್ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಈಗ ನೀವು ಮೇಲ್ಗಡೆ ಏನು BPM ಬ್ರಾಂಚ್ ಪೋಸ್ಟ್ ಮಾಸ್ಟರ್ನವ್ರು ಮಾಡ್ತಾರಲ್ಲ, ಅದೇ ರೀತಿಯಾಗಿರ್ತಕ್ಕಂಥ ಒಂದು ಕೆಲಸಗಳನ್ನು ಇಲ್ಲಿ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಸಹ ಅದೇ ರೀತಿಯಾಗಿರುತ್ತದೆ. ಪೇಮೆಂಟ್, ಡೆಪಾಸಿಟು, ಅದೇ ರೀತಿಯಾಗಿ ಟ್ರಾನ್ಸಾಕ್ಷನ್ಸ್ ಎಲ್ಲ ನೋಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಕಂಪ್ಯೂಟರ್ನ ಒಂದು ಸ್ವಲ್ಪ ಜ್ಞಾನವನ್ನು ಹೊಂದಿರಬೇಕಾಗುತ್ತೆ. ABPMಗೆ ಯಾವ ರೀತಿಯಾಗಿ ಸ್ಯಾಲ್ರಿ ಇರುತ್ತೆ, ಅದೇ ರೀತಿಯಾಗಿ BPMಗೆ ಯಾವ ರೀತಿಯಾಗಿ ಸ್ಯಾಲ್ರಿ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಮೊದಲಿಗೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ಗೆ 12,000ದಿಂದ 29,380 ರೂಪಾಯಿವರೆಗೂ ಏನಾಗುತ್ತೆ, 29,380ವರೆಗೂ ಒಂದು ಪೇ ಸ್ಕೇಲ್ ಹೋಗುತ್ತೆ. ಅವರ ಯಾವ ಒಂದು ಬ್ರಾಂಚ್ನಲ್ಲಿ ಇರ್ತಾರೆ ಅನ್ನೋದ್ರ ಆಧಾರದ ಮೇಲೆ ಅವರ ಒಂದು ಅಲವೆನ್ಸ್ ಯಾವ ರೀತಿಯಾಗಿರ್ತವೆ ಅನ್ನೋದ್ರ ಮೇಲೆ ಈ ಒಂದು ಪೇಮೆಂಟ್ ಬೀಳುತ್ತೆ. ಅದೇ ರೀತಿಯಾಗಿ ABPM ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ಗೆ ಯಾವ ರೀತಿಯಾಗಿ ಇರುತ್ತೆ ಅಂತ ಹೇಳಿ ನೋಡೋಣ. ABPMಗೆ 10,000ದಿಂದ ಹಿಡಿದು 24,470ವರೆಗೂ ಈ ಒಂದು ಸ್ಯಾಲ್ರಿ ಪೇ ಸ್ಕೇಲ್ ಇರುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡ್ಬೋದು. ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಂತಂದರೆ ಸುಮಾರು 18 ವರ್ಷದವರಾಗಿರ್ಬೇಕು. ಮ್ಯಾಕ್ಸಿಮಮ್ಮು 40 ವರ್ಷದವರೆಗೂ ಈ ಒಂದು ನೋಟಿಫಿಕೇಷನ್ಗೆ ಏಜ್ ಲಿಮಿಟನ್ನು ಇಟ್ಟಿದ್ದಾರೆ ಅಂತ ಕೊಟ್ಟಿದ್ದಾರೆ. ನಿಮಗಾಗಲೇ ಹೇಳಿದ್ದೆ ನಾನು, ಸುಮಾರು 40 ವರ್ಷದವರೆಗೂ ಒಂದು ಏಜ್ ಲಿಮಿಟ್ ಇರುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಈ ಒಂದು ನೋಟಿಫಿಕೇಷನ್ಗೆ ಅಪ್ಲೈ ಮಾಡೋದಿದ್ದರೆ ಸುಮಾರು ನಾ ಹೇಳ್ದಂಗೆ ಒಂದು 85%ನಷ್ಟಾದರೂ ಅಂಕವನ್ನು ಪಡ್ಕೊಂಡಿದ್ರೆ ಮಾತ್ರ ಈ ಒಂದು ನೋಟಿಫಿಕೇಷನ್ಗೆ ಅಪ್ಲೈ ಮಾಡೋದು ಒಳ್ಳೆಯ ಒಂದು ಅವಕಾಶ ಅಂತ ಹೇಳ್ಬೋದು. ಸಿಗುವಂಥ ಒಂದು ಚಾನ್ಸಸ್ ಇರುತ್ತೆ. ಕಾಮನ್ ಆಗಿ ನೋಡೋದಾದರೆ 99-100%ವರೆಗೂ ಮಾರ್ಕ್ಸ್ ಪಡೆದಿರ್ತಕ್ಕಂಥವ್ರು ಈ ಒಂದು ನೋಟಿಫಿಕೇಷನ್ಗೆ ಅಪ್ಲೈ ಮಾಡೋದಕ್ಕಂಥದ್ದನ್ನು ನಾವು ಕಾಣ್ಬೋದು. ಹಾಗಾಗಿ ಹೇಳ್ತಾ ಇರೋದು, ಸ್ವಲ್ಪ ಮಾರ್ಕ್ಸ್ ಜಾಸ್ತಿ ಇದ್ದಾವಾಗ ಮಾತ್ರ ಈ ಒಂದು ನೋಟಿಫಿಕೇಷನ್ಗೆ ಅಪ್ಲೈ ಮಾಡ್ತಕ್ಕಂಥ ಒಂದು ಯೋಚನೆಯನ್ನು ಮಾಡೋದು ಒಳ್ಳೆಯದು ಅಂತ ಹೇಳಿ. ಸ್ವಲ್ಪ ಈ ಒಂದು ಅಪ್ಲಿಕೇಶನನ್ನು ಅಪ್ಲೈ ಮಾಡೋ ಕೊಟ್ಟಿರ್ತಾರಲ್ಲ, ಆ ಒಂದು ಡೇಟಿನ ಲಾಸ್ಟ್ ದಿನಾಂಕದವರೆಗೂ ನಿಮ್ಮ ಒಂದು ಏಜು 18 ವಯಸ್ಸಿನವರೆಗೆ ಆಗಿರ್ಬೇಕಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಆ ಒಂದು 18 ವಯಸ್ಸಿನವರೆಗೆ ನೀವು ಆಗಿದ್ರಿಪ್ಪ ಅಂತಂದರೆ ಈ ಒಂದು ನೋಟಿಫಿಕೇಶನ್ ಡೇಟ್ ನೋಡಿರ್ಬೋದು ನೀವು. ಆ ಒಂದು ನೋಟಿಫಿಕೇಶನ್ ಡೇಟ್ನ ಅನುಗುಣವಾಗಿ ನಿಮ್ಮ ಒಂದು ಏಜ್ 18 ವಯಸ್ಸಿನವರೆಗೆ ಆಗಿತ್ತಂತಂದರೆ ಅವರೆಲ್ಲ ಈ ಒಂದು ನೋಟಿಫಿಕೇಶನ್ಗೆ ಅಪ್ಲೈ ಮಾಡ್ಬೋದು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ರಿಲ್ಯಾಕ್ಸೇಷನ್ ಇನ್ ಅಪ್ಪರ್ ಏಜ್ ಲಿಮಿಟ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಏಜ್ ರಿಲ್ಯಾಕ್ಸೇಷನ್ ಈಗ ಕೊಟ್ಟಿರೋದೇ 40 ವಯಸ್ಸಿನವರೆಗೆ ಒಂದು ಏಜ್ ಮ್ಯಾಕ್ಸಿಮಮ್ ಏಜ್ ಕೊಟ್ಟಿದ್ದಾರೆ. ಆ ಒಂದು 40 ವಯಸ್ಸಿನ ಒಂದು ಮ್ಯಾಕ್ಸಿಮಮ್ ಏಜ್ನ ಜೊತೆಯಲ್ಲಿ ಒಂದು ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ಸಹ ಕೊಟ್ಟಿದ್ದಾರೆ. ಆ ಒಂದು 40 ವಯಸ್ಸಿನ ಮೇಲೆ ಕೂಡ ಎಷ್ಟು ಏಜ್ ರಿಲ್ಯಾಕ್ಸೇಷನ್ ಇದೆ ಅಂತ ಹೇಳ್ಬಿಟ್ಟು ನೋಡೋಣ ಅಂತ. ನೀವು ನೋಡ್ಬೋದು ಇಲ್ಲಿ ಶೆಡ್ಯೂಲ್ಡ್ ಕಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ಸ್ ಇವೆಲ್ಲ ಅವರಿಗೆ 5 ವರ್ಷ ಅಂತಂದ್ರೆ 45 ವರ್ಷ ಆಯಿತು. ಅದೇ ರೀತಿಯಾಗಿ OBC ಅವರಿಗೆ 3 ವರ್ಷ ಅಂದ್ರೆ 43 ವರ್ಷ ಆಯಿತು. ಎಕನಾಮಿಕಲಿ ವೀಕರ್ ಸೆಕ್ಷನ್ ಇದೆಯಲ್ಲ ಅವರಿಗೆ 100 ರಿಲ್ಯಾಕ್ಸೇಷನ್ ಅಂತ. ಯಾವುದೇ ರೀತಿಯಾಗಿ EWS ಸರ್ಟಿಫಿಕೇಟ್ ಇರುತ್ತಲ್ಲ, EWSನಲ್ಲಿ ಕೋಟಾದಲ್ಲಿ ಅಪ್ಲಿಕೇಶನ್ ಮಾಡ್ತಕ್ಕಂಥ ಯಾರಿಗೂ ಸಹ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಏಜ್ ರಿಲ್ಯಾಕ್ಸೇಷನನ್ನು ಕೊಟ್ಟಿಲ್ಲ. ಅದೊಂದು ಒಳ್ಳೆಯದೊಂದು ಮಾಡಿದ್ದಾರೆ ಇವರು. ಪರ್ಸನ್ ವಿತ್ ಡಿಸಬಿಲಿಟಿ 10 ವರ್ಷದವರೆಗೂ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಪರ್ಸನ್ ವಿತ್ ಡಿಸಬಿಲಿಟಿ PWD OBC ಇರ್ತಾರಲ್ಲ ಅವ್ರಿಗೆ 13 ವರ್ಷ ಕೊಟ್ಟಿದ್ದಾರೆ. SC ST ದವರಿಗೆ ಡಿಸಬಿಲಿಟಿ 15 ವರ್ಷದವರೆಗೂ ಒಂದು ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. 15 ವರ್ಷ ಅಂತಂದರೆ ಇದೊಂದು 5 ವರ್ಷ, ಇದು 15 ವರ್ಷ, 15, 5, 20, 20 ಮತ್ತು 60 ವಯಸ್ಸಿನವರೆಗೂ ಸಹ ಒಂದು ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಈ ಒಂದು ಡೇಟ್ ಆಫ್ ನೋಟಿಫಿಕೇಷನ್ನಲ್ಲಿ ಡೇಟ್ ಆಫ್ ನೋಟಿಫಿಕೇಷನ್ ಕೊಟ್ಟಿದ್ದಾರೆ. ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋಣ ಅಂತ. ಈ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ನಲ್ಲಿ ನೋಡ್ಬೋದು, ಎಜುಕೇಷನ್ ಕ್ವಾಲಿಫಿಕೇಷನ್ ಫಾರ್ ಎಂಗೇಜ್ಮೆಂಟ್ ಆಫ್ GDS ಅಂತಂದರೆ ಗ್ರಾಮೀಣ ಡಾಕ್ ಸೇವಕ್ ಅಂತ ಹೇಳ್ಬಿಟ್ಟು. ಇಸ್ ಸೆಕೆಂಡರಿ ಸ್ಕೂಲ್ ಎಕ್ಸಾಮಿನೇಷನ್ ಪಾಸ್ ಸರ್ಟಿಫಿಕೇಟ್ 10th ಸ್ಟ್ಯಾಂಡರ್ಡ್ ವಿತ್ ಪಾಸಿಂಗ್ ಮಾರ್ಕ್ಸ್ in maths and English conducted by the organized board of school education by the government of India, state government.
ಯೂನಿಯನ್ ಟೆರಿಟರಿ ಆಫ್ ಇಂಡಿಯಾ. ಈ ಒಂದು ಯೂನಿಯನ್ ಟೆರಿಟರಿ ಮತ್ತು ಗೌರ್ಮೆಂಟ್ನಲ್ಲಿ ಒಟ್ಟು ಸ್ಟೇಟ್ ಗೌರ್ಮೆಂಟ್ ಯಾವುದೇ ಗೌರ್ಮೆಂಟ್ ಆಗಿರ್ಬೋದು, ಕರ್ನಾಟಕದ ಗೌರ್ಮೆಂಟ್ ಆಗಿರ್ಬೋದು, ಇಂಡಿಯನ್ ಗೌರ್ಮೆಂಟ್ ಆಗಿರ್ಬೋದು, ಅದೇ ರೀತಿಯಾಗಿ ಯೂನಿಯನ್ ಟೆರಿಟರಿಗಳಲ್ಲಿರ್ತಕ್ಕಂಥ ಒಂದು ಗೌರ್ಮೆಂಟ್ ಆಗಿರ್ಬೋದು, ಒಟ್ಟಿನಲ್ಲಿ 10ನೇ ತರಗತಿಯನ್ನು ನೀವು ಪಾಸ್ ಮಾಡ್ಕೊಂಡಿರಬೇಕಾಗುತ್ತೆ. ಅದರಲ್ಲಿ ಮ್ಯಾಥ್ಸ್ ಮತ್ತು ಸೈನ್ಸ್, ಇಂಗ್ಲೀಷ್ ಸಬ್ಜೆಕ್ಟ್ಗಳು ನಿಮ್ಮಲ್ಲಿ ಇರಬೇಕಾಗುತ್ತೆ. ಮ್ಯಾಥ್ಸ್ ಮತ್ತು ಇಂಗ್ಲೀಷ್ ಸಬ್ಜೆಕ್ಟ್ಗಳು ನಿಮ್ಮ ಒಂದು ಸ್ಕೂಲ್ನಲ್ಲಿ ನೀವು ಕಲಿತಿರ್ತಕ್ಕಂಥ ಒಂದು ಸಬ್ಜೆಕ್ಟ್ಗಳಲ್ಲಿ ಯಾವ ಒಂದು ಸಬ್ಜೆಕ್ಟ್ಗಳಿದ್ದರೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಇವೆಲ್ಲ ಅರುಣಾಚಲ್ ಪ್ರದೇಶದಂತೆ ನಮಗೆಲ್ಲ ಅವು ಯೂಸ್ ಇಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ಕರ್ನಾಟಕದ ಮಾತ್ರ ನೋಡೋಣ ನಾವು. ಈ ಒಂದು ನೋಟಿಫಿಕೇಶನ್ಗೆ ಹೇಳ್ದಂಗೆ ಲೋಕಲ್ ಲ್ಯಾಂಗ್ವೇಜನ್ನು ನೀವು ಕಲ್ಕೊಂಡಿರ್ಬೇಕಾಗುತ್ತೆ. ಲೋಕಲ್ ಲ್ಯಾಂಗ್ವೇಜ್ನಲ್ಲೇ ಓದಿರ್ತಕ್ಕಂಥವ್ರು ಮಾತ್ರ ಈ ಒಂದು ನೋಟಿಫಿಕೇಶನ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಈ ಒಂದು ಲೋಕಲ್ ಲ್ಯಾಂಗ್ವೇಜನ್ನು ಅಂತಂದರೆ ಈ ಕರ್ನಾಟಕದಲ್ಲಿ ಕನ್ನಡ ಏನಾಗುತ್ತೆ ಲೋಕಲ್ ಲ್ಯಾಂಗ್ವೇಜ್ ಆಗುತ್ತೆ. ಅದೇ ರೀತಿಯಾಗಿ ದೆಹಲಿಯಲ್ಲಿ ನೋಡಿದರೆ ಹಿಂದಿ ಲೋಕಲ್ ಲ್ಯಾಂಗ್ವೇಜ್ ಆಗುತ್ತೆ. ಆ ರೀತಿಯಾಗಿ ಕರ್ನಾಟಕದಲ್ಲಿ ನೀವು ಅಪ್ಲೈ ಮಾಡಬೇಕಂತಂದರೆ ಕನ್ನಡದಲ್ಲಿ ಕಲ್ತಿರ್ಬೇಕಾಗುತ್ತೆ. ಕನ್ನಡದಲ್ಲಿ ಕಲ್ತವ್ರು ಮಾತ್ರ ಈ ಒಂದು ನೋಟಿಫಿಕೇಶನ್ಗೆ ಅಪ್ಲೈ ಮಾಡಿರ್ತಕ್ಕಂಥದ್ದು ಮಾಡಬೇಕಾಗುತ್ತೆ. ಇಲ್ಲದೆ ಹೋದರೆ ನಿಮ್ಮದು ರಿಜೆಕ್ಟ್ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ. ಅದರ್ ಕ್ವಾಲಿಫಿಕೇಷನ್ ನೋಡ್ಬೋದು. ನಾಲೆಜ್ ಆಫ್ ಕಂಪ್ಯೂಟರ್, ಆಗಲೇ ಹೇಳಿದಂತೆ ಕಂಪ್ಯೂಟರ್ನ ಒಂದು ನಾಲೆಜನ್ನು ಹೊಂದಿರಬೇಕಾಗುತ್ತೆ. ನಾಲೆಜ್ ಆಫ್ ಸೈಕಲನ್ನು ಹೊಡೆಯುವಂಥ ಒಂದು ನಾಲೆಜನ್ನು ನೀವು ಕಲ್ತಿರ್ಬೇಕಾಗುತ್ತೆ. ಈ ಸೈಕಲ್ ರೈಡಿಂಗ್ ಬರ್ತಾ ಇರಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಪೇಮೆಂಟ್ ಆಫ್ ಫೀ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಪೇಮೆಂಟ್ ಆಫ್ ಫೀ ಯಾವ ರೀತಿಯಾಗಿರುತ್ತೆ ಅಂತಂದರೆ ಒಂದು 100 ರೂಪಾಯಿ ನೀವು ಪೇಮೆಂಟ್ ಮಾಡಬೇಕಾಗಿರುತ್ತೆ. ಅದೇ ರೀತಿಯಾಗಿ SC ST ಮಹಿಳೆಯರಿಗೆ ಯಾವುದೇ ರೀತಿಯಾಗಿ ಫೀ ಪೇಮೆಂಟ್ ಇರೋಂಗಿಲ್ಲ. ಆನ್ಲೈನ್ನಲ್ಲಿ OBC ಅವರು, EWSನವರು, ಜನರಲ್ ಕ್ಯಾಟಗರಿಯವರು ಆನ್ಲೈನ್ನಲ್ಲಿ ಈ ಒಂದು ಫೀ ಪೇಮೆಂಟನ್ನು ಮಾಡಬೇಕಾಗುತ್ತೆ. ಆನ್ಲೈನ್ ಅಪ್ಲಿಕೇಶನ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಆನ್ಲೈನ್ ಅಪ್ಲಿಕೇಶನನ್ನು ಆನ್ಲೈನಲ್ಲಿ ಹಾಕಬೇಕಂತ ಹೇಳ್ಬಿಟ್ಟು ಆಗಲೇ ಹೇಳಿದೆ ನಿಮಗೆ. ಲಿಸ್ಟ್ ಆಫ್ ಲೋಕಲ್ ಲ್ಯಾಂಗ್ವೇಜ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಲೋಕಲ್ ಲ್ಯಾಂಗ್ವೇಜ್ನಲ್ಲಿ ಯಾವ್ಯಾವ GDS ಅಪ್ಲಿಕೇಶನ್ ಮಾಡ್ತಕ್ಕಂಥವ್ರು ಯಾವ್ಯಾವ ಲೋಕಲ್ ಲ್ಯಾಂಗ್ವೇಜನ್ನು ಹೊಂದಿರಬೇಕಂತ ಹೇಳ್ಬಿಟ್ಟು. ಆಂಧ್ರ ಪ್ರದೇಶನಲ್ಲಿ ನೋಡ್ಬೋದು ತೆಲುಗು ಅಂತಿದೆ. ಆಂಧ್ರ ಪ್ರದೇಶ ಅದೇ ರೀತಿಯಾಗಿ ನಮ್ಮ ಅಸ್ಸಾಂ ನೋಡ್ಬೋದು. ಇಲ್ಲಿ ಅಸ್ಸಾಂನಲ್ಲಿ ಅಸ್ಸಾಮಿ, ಬೆಂಗಾಲಿ, ಅದೇ ರೀತಿಯಾಗಿ ಬೋಡೋ, ಹಿಂದಿ. ಬಿಹಾರ್ನಲ್ಲಿ ಹಿಂದಿ ಇದೆ. ಛತ್ತೀಸ್ಗಢ ನೋಡ್ಬೋದು ಹಿಂದಿ ಇದೆ. ಡೆಲ್ಲಿ ನೋಡ್ಬೋದು ಹಿಂದಿ ಇದೆ. ಈ ರೀತಿಯಾಗಿ ಹಿಂದಿಯಲ್ಲಿ ಯಾರೆಲ್ಲ ಓದಿದರೆ ಅವರೆಲ್ಲ ಅಪ್ಲೈ ಮಾಡ್ಬೋದು ಈ ಒಂದು ರಾಜ್ಯಗಳಿಗೆ. ಕರ್ನಾಟಕ ನೋಡ್ಬೋದು ಕನ್ನಡ ಅಂತ ಹೇಳ್ಕೊಟ್ಟಿದ್ದಾರೆ. ಕನ್ನಡದಲ್ಲಿ ಓದಿದವ್ರು ಮಾತ್ರ ಈ ಒಂದು ನೋಟಿಫಿಕೇಶನ್ಗೆ ಅಪ್ಲೈ ಮಾಡ್ಬೋದು. ಮಹಾರಾಷ್ಟ್ರ ನೋಡ್ಬೋದು, ಗೋವಾನು ಮಹಾರಾಷ್ಟ್ರದೊಳಗಡೆ ಕೊಟ್ಟಿದ್ದಾರೆ. ಕೊಂಕಣಿ ಮರಾಠಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಕೊಂಕಣಿ ಮರಾಠಿಯನ್ನು ಯಾರು ಕಲಿತಿರ್ತಾರೋ ಅವರು ಗೋವಾಕ್ಕೂ ಮಾಡ್ಬೋದು. ಅದೇ ರೀತಿಯಾಗಿ ಮಹಾರಾಷ್ಟ್ರಕ್ಕೂ ಸಹ ಅಪ್ಲೈ ಮಾಡ್ಬೋದು. ಮಧ್ಯಪ್ರದೇಶ ನೋಡ್ಬೋದು ಹಿಂದಿ. ಇದೇ ರೀತಿಯಾಗಿ ನಮ್ಮ ಒಂದು ಕರ್ನಾಟಕಕ್ಕೆ ಕನ್ನಡ ನೋಡಿದ್ವಿ ನಾವು. ಆ ಕನ್ನಡ ಲ್ಯಾಂಗ್ವೇಜ್ನಲ್ಲಿ ಮಾತ್ರ ಓದಿದ್ರೆ ಮಾತ್ರ ಈ ಒಂದು ನೋಟಿಫಿಕೇಶನ್ಗೆ ಅಪ್ಲೈ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹೇಳಿದೆ ನಿಮಗೆ ಆವಾಗಲೇ. ಅದೇ ರೀತಿಯಾಗಿ ನೋಟಿಫಿಕೇಶನ್ನಲ್ಲೂ ಅಷ್ಟೇ ಇದೆ. ನಿಮಗೆ ಇವರೆಗೂ ತಿಳಿಸಿರ್ತಕ್ಕಂಥ ನೋಟಿಫಿಕೇಶನಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಆ ಒಂದು ಡೌಟ್ಗೆ ಎಕ್ಸ್ಪ್ಲೇಷನ್ ಕೊಡ್ತೇನಂತೆ. ಅದೇ ರೀತಿಯಾಗಿ ಈ ಒಂದು ನೋಟಿಫಿಕೇಶನ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಯಾರಿಗೆಲ್ಲ ಈ ಒಂದು ನೋಟಿಫಿಕೇಶನ್ ಬಗ್ಗೆ ಗೊತ್ತಿಲ್ಲೋ ಅವರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.